ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಮಾಯ್ಕಾತಿ ಚಾಮುಂಡಿ ಮಂಡಲ್ಲಿ ಒದರಿರಿ ಮಾಯ್ಕಾತಿ ಚಾಮುಂಡಿ ಮಂಡಲ್ಲಿ ಒದರಿರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ನಮ್ಮ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡಿಮುಡಿಯ ಮ್ಯಾಲೆ ನಡಿಮುಡಿಯ ಮ್ಯಾಲೆ ನಡಿಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡಿಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ನಡೆಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ನಮ್ಮ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ಕನ್ನ ಕನ್ನಡಿ ಬಂದೋ ಕಂಚಿನಿಯ ಬರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನಿಯ ಬರೆ ಬಂದೋ ಸಣ್ಣೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ತಾಯಿ ಚಾಮುಂಡಿಯ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಈ ಜೀವ ಇರುವವರೆಗೂ ಇದನ್ನೇ ಉಳಿಸ್ಕೋಬೇಕು ಅನ್ನೋದು ನನ್ನ ವಿನಂತಿ. ಕಲಾವಿದರು 10 ವರ್ಷಗಳ ಹಿಂದೆ ನಮ್ಮ ಗೆಳೆಯರು ಹೇಳಿದ್ರು, ನಾನು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೆ, ತಿಂಗಳಿಗೊಂದು ಕಾರ್ಯಕ್ರಮ ನಡೆಯುವುದು, ತಿಂಗಳಿಗೊಂದು ಕಾರ್ಯಕ್ರಮ ನಡೆಯುವುದು. ಅಂದು ನಾನು ಬಂದು ಹಾಡಿದ ನೆನಪನ್ನು ನೆನಪಿಸ್ಕೊಳ್ಳಿ ಸೂರ್ಯ. ಯಾಕೆಂದ್ರೆ ಆತ್ಮನಂದರ್ ಇಲ್ಲಿ ನಾನು ಹೊರಗಡೆಗೆ ಹೋಗ್ಬೇಕಾಗಿತ್ತು. ಇಲ್ಲ ಅಣ್ಣ ಬರಬೇಕು, ಅಣ್ಣವ್ರು ಎಲ್ಲ ಬರ್ತಿದ್ದಾರೆ. ನನಗೆ
ನಿಮ್ಮ ಹಾಡಬೇಕು, ನಿಮ್ಮದೊಂದು ಹಾಡಿ ಅಂತ ಹೇಳಿ ನನ್ಗೆ ಬಹಳ ಸಂತೋಷ ಆಗಿದೆ ನಿಮ್ಮನ್ನು ನೋಡಿ. ನಮ್ಮಂಥ ಕಲಾವಿದನ ಈ ನಾಡು ಎತ್ತರಿಸಿದೆ ನಮ್ಮನ್ನು. ನಿನ್ನೆ ಗುಳಕ್ಮಲೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪೂಜೆಗೆ ಬಂದಿದ್ರು ಅಣ್ಣವರು, ಅಶೋಕ್ ಅಣ್ಣವರು. ನಿನ್ನ ಹಾಡು ಕೇಳಿ ಹೋಗ್ತೀನಿ ಅಂದರು. ಅಕ್ಕವರು ಅಷ್ಟೇ. ಈಗ ಈ ರೀತಿ ಹೇಳಿ, ಸಂಸ್ಕೃತಿ ಇಲ್ಲದೆ ಇರತಕ್ಕಂಥ ಮನುಷ್ಯ ಇಲ್ಲ ಜಗತ್ತಲ್ಲಿ. ಸಂಸ್ಕೃತಿ ಹುಟ್ಟಿದ್ದು, ಸಂಗೀತ ಹುಟ್ಟಿದ್ದು ಗ್ರೀಕ್ ದೇಶದಲ್ಲಿ. ಇವತ್ತು ಗ್ರೀಕ್ ದೇಶ ತಳಮಟ್ಟಕ್ಕೆ ಹೋಗ್ತಿದೆ. ಈ ಸಂಸ್ಕಾರ ಇದೆಯಲ್ಲ, ಅದು ಇದ್ರೆ ಅದು ನನ್ನ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ಅನ್ನೋ ಮಾತನ್ನು ಹೇಳ್ತಾರೆ. ಮೊನ್ನೆ MLA ನಾಯಕ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಮೈಸೂರಿನಲ್ಲಿ. ನನ್ನ ಮನೇಲಿ ಟಿವಿ ಇಲ್ಲ, ನನ್ನ ಮನೇಲಿ ಟಿವಿ ಇಟ್ಕೊಂಡಿಲ್ಲ. ನಿಮ್ಮಂಥ ಸಹಕಾರದಿಂದ ಇವತ್ತು ನಾನು ಕರೆದಿದ್ದಕ್ಕೆ, ನನ್ನ ಸನ್ಮಾನ ಮಾಡೋದಕ್ಕೆ ನಾನು ಯಾವತ್ತೂ ಜೀವನದಲ್ಲಿ ಇದೊಂದು ದೊಡ್ಡ ಪದ್ಮಶ್ರೀ ಸನ್ಮಾನ ಇದು ಅಂತ ನಾನು ಭಾವಿಸ್ಕೊಂಡು, ಅಣ್ಣ ಅಶೋಕ್ ಅಣ್ಣ, ಅಕ್ಕವರೇ, ನಿಮಗೆ ಅನಂತ ನಮಸ್ಕಾರಗಳು ಹೇಳ್ತೀನಿ. ನಮಸ್ಕಾರ.